ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ. ಸೊ ಇವತ್ತು ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ನಾವು ಸಸಿಗಳನ್ನು ಹಾಕಬೇಕು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಎರಡು ತೆಂಗಿನ ಸಸಿ, ಅದೇ ರೀತಿಯಾಗಿ ನಿಂಬೆಕಾಯಿ ಗಿಡ, ಪೇರಳೆ ಹಣ್ಣಿಂದು ಸಸಿ ತೊಗೊಂಡು ಬಂದಿದ್ವಿ. ನಮ್ಮ ಪಪ್ಪ ಅವ್ರು ಕೊಡಿಸಿದ್ರು. ಸೊ ಹಾಗಾಗಿ ಇದನ್ನು ಇವತ್ತು ಇಲ್ಲಿ ಹಾಕುವ ಅಂತ ಹೇಳಿಬಿಟ್ಟು ಇವೇ ಸಸಿಗಳು, ಪೇರಳೆ ಸಸಿ, ಅದೇ ರೀತಿಯಾಗಿ ಇದು ನಿಂಬೆಕಾಯಿ ಸಸಿ, 2 ತೆಂಗಿನ ಗಿಡ, ಇವು ಸೊ ಹಾಕುವ ಅಂತ ಹೇಳ್ಬಿಟ್ಟು ಪ್ಲೇಸ್ ಇವಾಗ ಇದನ್ನು ಮಾಡಬೇಕು. ನಾವು ಗಿಡಗಳನ್ನು ತಂದು ಆಲ್ರೆಡಿ ಒಂದು 2-3 ಡೇಸ್ ಮೇಲೆ ನಾವು ಹೋಗ್ಬಿಟ್ಟಿತ್ತು. ಮಳೆ ಬೇರೆ ಡೈಲಿ ತುಂಬಾ ಬರ್ತಾ ಇರೋದ್ರಿಂದ ಗಿಡಗಳು ಹಾಳಾಗಿಬಿಟ್ರೆ ಕಷ್ಟ ಅಂತ ಹೇಳಿ, ತೆಂಗಿನದು ಗಿಡ ಹಾಗೆ ಕಾಯಿ ಸಮೇತ ಇತ್ತಲ್ವ, ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಹಾಕಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ಎಲ್ಲಿ ಹಾಕಬೇಕು, ಯಾಕೆ ಅಂತ ಹೇಳಿದ್ರೆ ನಾವು ಫುಲ್ ಎಲ್ಲ ಮನೇನ ಇಲ್ಲ ಇದರಲ್ಲೇ ಕಟ್ಟಿದ್ವಿ. ನಾವು ಸ್ವಲ್ಪ ಮುಂದ್ಗಡೆ ಜಾಗ ಬಿಟ್ಟಿದ್ದೀವಿ ಅಷ್ಟೇ. ಸೊ ಅದರೊಳಗಡೆ ನಾನು ಬೇರೆ 4 ಸಸಿ ತೊಗೊಂಡ್ಬಿಟ್ಟಿದ್ದೆ. ಸೊ ಎಲ್ಲಿ ಹಾಕೋದು ಅನ್ನೋದೇ ಒಂದು ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಮನೆಯವರು ಇಷ್ಟೊಂದು ಯಾಕೆ ತೊಗೊಂಡು ಬಂದೆ ಅಂತ ಅವರು. ಆದರೆ ಏನು ಮಾಡೋದು, ಒನ್ ಟೈಮೆಲ್ಲ ಹಾಕೋದು. ಅದೇ ರೀತಿಯಾಗಿ ಮಳೆಗಾಲದಲ್ಲಿ ಗಿಡಗಳನ್ನು ನೆಟ್ಟರೆ ತುಂಬ ಚೆನ್ನಾಗಿ, ಅದೇ ರೀತಿಯಾಗಿ ಬೇಗ ಹಚ್ಕೊಳ್ಳುತ್ತೆ. ಸೊ ನಾನು ಬೀಜ ಹಚ್ಚಿಬಿಡುವ ತಂದ್ಬಿಟ್ಟಿದ್ದೀವಿ, ಹೇಗಾದ್ರೂ ಹಚ್ಚಿ ಬಿಡುವ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ಬಿಟ್ಟಿದ್ದೆ. ಪಪ್ಪ ಕೊಡಿಸಿದ್ರು. ಯಾಕೆ ಅಂತ ಹೇಳಿದ್ರೆ ನಾವು ಏನೋ ಬೀಜ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೇ ತೊಗೊಂಡು ಹಾಕಬಾರ್ದು ಅಂತ ಹೇಳಿ ಅಂದರು. ಸೊ ಹಾಗಾಗಿ ನಮ್ಮ ಪಪ್ಪನ ಕಡೆಯಿಂದ ಕೊಡಿಸ್ಕೊಂಡ್ಬಿಟ್ಟು ಎಲ್ಲ ಸಸ್ಯಗಳನ್ನು ಪಪ್ಪನ ಕಡೆಯೇ ಕೊಡ್ಸ್ಕೊಂಡು ಬಂದೆ. ಸೊ ಹಾಗಾಗಿ ತಂದಿಟ್ಟದೇ ಹೇಳಿದ್ನಲ್ಲ, ತುಂಬ ದಿನಗಳಾಗಿ ಹೋಗಿತ್ತು. ಆಲ್ರೆಡಿ 2-3 ಡೇಸ್ ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಇನ್ನೇನು ಬಿಡಬಾರ್ದು ಅಂತ ಹೇಳಿಬಿಟ್ಟು ಬೇಗ ಹೇಳಿ ಕರೆಸಿದ್ವಿ. ಸೊ ಇವರು ಪುತ್ರಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರ ಜೊತೆನೇ ಒಂದು ಸ್ವಲ್ಪ ಕೆಲಸ ಮಾಡೋರು ಇವರು. ಸೊ ಹಾಗಾಗಿ ಇವ್ರ ಜೊತೆನೇ ಹಾಕ್ಸುವ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ನಮ್ಮ ಮಕ್ಕಳಂತೂ ಫುಲ್ಲು ಕ್ಯೂರಿಯಾಸಿಟಿ, ಏನು ಮಾಡ್ತಾಯಿದ್ದಾರೆ ಇವರು ಅಂತ ಹೇಳಿಬಿಟ್ಟು ಅಲ್ಲೇ ಕೂತಿದ್ದಾರೆ, ಎಲ್ಲೆಲ್ಲೂ ಹೋಗ್ತಾ ಇರಲಿಲ್ಲ ಅವರು. ಎಲ್ಲ ಇದನ್ನ ಹೇಗೆ ಹಾಕಬೇಕು ಅಂತಲೂ ನಾವು ಅಲ್ಲೇ ತೆಂಗಿನ ಸಸಿ ಎಲ್ಲಿ ತಂದಿದ್ವಲ್ಲ ಅಲ್ಲೇ ಕೇಳ್ಕೊಂಡು ಬಂದೆ. 3 ಅಡಿ ತೆಗೆದ್ಬಿಟ್ಟು ಮತ್ತು 1.5 ಅಡಿ ಲೂಸಾಗಿ ಮಣ್ಣು ಹಾಕಬೇಕಂತೆ, ಮುಚ್ಚಬೇಕಂತೆ, ಇಲ್ಲಾಂದರೆ ಮಣ್ಣು ಲೂಸ್ ಇರಬೇಕಂತೆ. ಹಾಗಾಗಿ 3 ಅಡಿ ತೆಗಿಬೇಕು. ಆಮೇಲೆ 1.5 ಅಡಿ ಅದನ್ನು ಮಣ್ಣು ಹಾಕಿ ಮುಚ್ಚಿ ಮತ್ತೆ ತೆಂಗಿನ ಸಸಿನ ಇಡಬೇಕು ಅಂತ ಹೇಳಿದರು. ಸೊ ಅದೇ ರೀತಿಯಾಗಿ ಫಾಲೋ ಮಾಡ್ತಾಯಿದ್ವಿ. ಇನ್ನೇನು ಆಲ್ರೆಡಿ ಹೋಲೆಲ್ಲ ತೆಗೆದ್ವಿ. ಇನ್ನೇನು ನಾವು ಒಂದು ಸ್ವಲ್ಪ ತೆಂಗಿನ ಸಸಿ ತಂದು ಈಗ ನೆಡೋದು ಅಷ್ಟೇ ಬಾಕಿ. ನನಗಂತೂ ಸಿಕ್ಕಾಪಟ್ಟೆ ಹ್ಯಾಪಿ. ಯಾಕೆ ಅಂತ ಹೇಳಿದರೆ ನನಗೊಂದು ಆಸೆ ಇತ್ತು, ನಮ್ಮದು ಸ್ವಂತ ಮನೆ ಅಂತ ಆದರೆ ನಮ್ಮ ಮನೆ ಮುಂದೆನೇ 2 ತೆಂಗಿನ ಸಸಿ ಹಾಕಬೇಕು ಅನ್ನೋದು ತುಂಬಾ ಕನಸಿತ್ತು. ಇಷ್ಟೊತ್ತಿಗೆ ಹಾಕ್ತಿದ್ವಿ. ನಮ್ಮ ಮನೆಯವ್ರು ಏನು ಮಾಡಿದ್ರು, ಹಾಕಬಾರ್ದು, ಬೇರು ತುಂಬ ದೂರ ಹೋಗುತ್ತೆ, ಹಾಳಾಗೋಗುತ್ತೆ ಬಿಲ್ಡಿಂಗ್ಸ್, ಅದೇ ಹಾಗಾಗಿ ಹಾಕಬಾರ್ದು ಅಂತ ಹೇಳಿ ಬಿಡಿಸ್ಬಿಟ್ಟಿದ್ರು. ನಾನು ಅದೇ ಅಂದ್ಕೊಳ್ತಾ ಇದ್ದೆ, ಪಕ್ಕದ ಮನೆಯವ್ರು ಹಾಕಿದರೆ ನಮ್ಮ ಮನೆ ಬಿಲ್ಡಿಂಗ್ ಕೂಡ ಹಾಳಾಗುತ್ತಲ್ವ. ಸೊ ನಮ್ಮ ಮನೆ ಮುಂದೆನೇ ಹಾಕ್ಕೊಂಬಿಡುವ, ನಮ್ಮದು 2 ಮರ ಆಗ್ತವೆ ಹತ್ತಿದ್ರೆ ಅಂತ ಹೇಳ್ಬಿಟ್ಟು ನಾನು ಹಚ್ಚಿಬಿಡುವ. ಯಾಕಂತ ಹೇಳಿದ್ರೆ ಕಲ್ಪವೃಕ್ಷ ಅಂತ ಹೇಳಿ ನಾವು ಕರಿತೀವಿ ತೆಂಗಿನ ಸಸಿನ ಅಥವಾ ತೆಂಗಿನ ಮರನ. ಇದು ಮನೆ ಮುಂದಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಇಲ್ಲ ಹಠ ಮಾಡಿ ನಾನು ತೊಗೊಂಡು ಬಂದೇ ಬಿಟ್ಟೆ. ಸೊ ಹಾಕಲೇಬೇಕ್ರಿ, ತುಂಬ ಒಳ್ಳೆಯದಿದು ಅಂತ ಹೇಳಿ ಅವರು ಕೂಡ ಓಕೆ ಎಸ್ ಅಂತ ಹೇಳಿ ಅಂದರು. ತುಂಬಾ ಖುಷಿ ಆಯಿತು. ಅದಕ್ಕೆ ಅದು ಬೇರೆ ನಮ್ಮೂರಾಗಿನ್ನು ಮಾರೋಕ್ಕೆ ಬಂದಿರಲಿಲ್ಲ. ಯಾವಾಗ ಬರುತ್ತೋ ಅಂತ ವೆಯ್ಟ್ ಮಾಡಿದೆ. ಪುಣ್ಯಕ್ಕೆ ಮೊನ್ನೆ ತಾನೇ ಬಂದು 1-2 ಡೇಸ್ಗೆ ನಾವು ತಂದುಬಿಟ್ವಿ. ಅದೇ ಟೈಮ್ ಪಪ್ಪನೂ ಕೂಡ ಬಂದಿದ್ರು. ಹೇಳ್ತೀವಲ್ಲ, ಗಾಡ್ ಬ್ಲೆಸ್ಸಿಂಗ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಪಪ್ಪನ ಕಡೆಯಿಂದ ತೊಗೊಂಡ್ಬಿಟ್ಟು ಬೇಗ ಈಗ ಹಾಕ್ತಾಯಿದ್ವಿ. ಇದು ಅಂದರೆ ನನಗೆ ಸಿಕ್ಕಾಪಟ್ಟೆ ಹ್ಯಾಪಿ. ಅದೇ ರೀತಿಯಾಗಿ ಇದು ಕೂಡ ನನಗೆ ಮರೆಯಲಾಗದ ದಿನ ಅಂತಲೇ ಹೇಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಕ್ಕನೇಶ್ವರ ಕಾಪಾಡಪ್ಪ ನಿಮಗೋಸ್ಕರ ನಾವೆಲ್ಲ ಸೇರಿ
ಗಿಡ ನೆಡ್ತಾ ಇದೀವಿ. ತೆಂಗಿನಕಾಯಿ ಕೊಡಪ್ಪ, ತೆಂಗಿನಕಾಯಿ ಬಿಡಪ್ಪ. ಗಣೇಶ ಹಾಕು ದೊಡ್ಡ ಮಣ್ಣು ಹಾಕಪ್ಪ, ಸ್ವಲ್ಪ ಅದನ್ನ ಹಾಕು. ಇದು ನಾವು ಹಾಕಿದ್ದು ಮೊದಲನೇ ಸಸಿ, ತೆಂಗಿನ ಸಸಿ ಅಂತಲೇ ಹೇಳ್ತೀನಿ, ತೆಂಗಿನ ಗಿಡ ಅಂತ. ಸಿಕ್ಕಾಪಟ್ಟೆ ಹ್ಯಾಪಿ ಆಯ್ತು ಇವತ್ತು. ಅದೇ ರೀತಿಯಾಗಿ ಇದೇ ಖುಷಿಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಈ ವಿಡಿಯೋದ ಮೂಲಕ ಹೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಇದೇ ರೀತಿ ನನಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಇದೇ ರೀತಿಯಾದಂತಹ ಇನ್ಫಾರ್ಮೇಷನ್ ವೀಡಿಯೋಸ್, ಅದೇ ರೀತಿಯಾಗಿ ನನ್ನ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡೋದ್ರ ಬಗ್ಗೆ ಆಗಿರ್ಬೋದು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಮಳೆಗಾಲದಲ್ಲಿ ನಾವು ಯಾವುದೇ ಒಂದು ಗಿಡ ಹಾಕಿದರೂ ಕೂಡ ಬೇಗ ಹತ್ಕೊಳ್ಳುತ್ತೆ, ಯಾಕಂದರೆ ಮಳೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಗಿಡ ಚೆಂದ ಹತ್ಕೊಳ್ಳುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಮಳೆಗಾಲದಲ್ಲಿ ಹೆಚ್ಚಾಗಿ ಗಿಡಗಳನ್ನು ನೆಡಬೇಕು. ಅದೇ ರೀತಿಯಾಗಿ ನಾನು ಕೂಡ ಅದೇ ಒಂದು ಪ್ಲ್ಯಾನಿಂಗ್ ಹಾಕ್ಕೊಂಡು ಮಾಡ್ಕೊಂಡ್ವಿ. ಈ ಹೋದ ವರ್ಷನೇ ಮಾಡ್ತಿದ್ವಿ ಅಂದ್ಕೊಳ್ಳಿ. ಅದೇ ಹೇಳಿದ್ನಲ್ಲ, ನಾನು ಪ್ರೆಗ್ನೆಂಟ್ ಆಗಿರ್ಬೋದು, ಕೆಲವೊಂದು ಇದರಿಂದ ನಾನು ಮಾಡಲಿಕ್ಕೆ ಆಗಿರಲಿಲ್ಲ. ನಂಗೆ ಮಾಡಬಾರ್ದಮ್ಮ, ಕೊಡು ಕೊಡು, ಮುರ್ದಿಯ ಕೊಡಮ್ಮ. ಕೊಳ್ಮಣ್ಣು ಅಂತೀರಾ? ಇಲ್ಲೊಂದು ಸಸಿ ಹಾಕ್ತಾ ಇದೀವಿ, ನಿಂಬೆ ಸಸಿ. ಎಲ್ಲಿಗೆ ಹಾಕೋಣ? ನಿಂಬೆ ಸಸಿ. ಇವಾಗ ನಮ್ಮನೆ ಬಲಗಡೆ ಸೈಡ್ ಬಂದುಬಿಟ್ಟು ಇನ್ನೊಂದು ತೆಂಗಿನ ಗಿಡ ಹಾಕ್ತಾ ಇದ್ದೀವಿ. ಇದನ್ನು ನಾನು ನೆಡಬೇಕು ಅಂತೇಳ್ಬಿಟ್ಟು ಅದನ್ನೆಲ್ಲರೂ ಸೇರಿಟ್ವಿ. ಇದೊಂದು ನಮ್ಮನೆಯವ್ರು ವೀಡಿಯೋ ಮಾಡ್ತಿದ್ರು, ಸೊ ಹಾಗಾಗಿ ನಾನು ಇಡ್ತಾ ಇದ್ದೆ ಗಿಡ. ಸೊ ಚೆನ್ನಾಗತ್ಲಿ ಅಂತೇಳಿ ನಾನು ಕೇಳಿಕೊಂಡು ತೆಂಗಿನ ಸಸಿಯನ್ನು ಇಟ್ವಿ. ಸೊ ಹೇಳಿದನ ಏನೋ ಒಂಥರ ಖುಷಿ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಮಾಡಿದ್ವಿ ಅಷ್ಟೇ. ಇನ್ನೊಂದೇನಪ್ಪ ಅಂದರೆ, ಎಷ್ಟೋ ಗಿಡಗಳು ಏನಾಗಿದೆ, ತುಂಬಾ ಹಾಕಿದ್ದೀನಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ನಾವು ಚಿಕ್ಕದಾಗಿ ಹಾಕಿದ್ದೀವಿ, ಯಾವ ಹೂವಿನ ಗಿಡನ ಹಾಕಿದ್ದೀವಿ, ಅದೇ ರೀತಿಗೆ ಯಾವ ಹಣ್ಣಿನ ಗಿಡ ಹಾಕಿದ್ದೀನಿ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದೇ ರೀತಿಯಾಗಿ ನಮ್ಮದಂತೂ ಒಂದು ಗಿಡ ಅಂತೂ ಹಣ್ಣಿನ ಗಿಡ, ಅದೆಲ್ಲ ಶೀತ ಹತ್ತಿಬಿಟ್ಟು ಹೋಗ್ತಾ ಇದೆ. ಅದೇ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಯಾಕೆ ಹೀಗೆ ಆಗ್ತಿದೆ? ನೀರು ಕೂಡ ನೋಡಿ ಏನಪ್ಪ ವಿಚಿತ್ರ ಅಂತ ಹೇಳಿದ್ರೆ, ಪ್ರಕೃತಿ ವಿಶೇಷತೆ ಏನಂದರೆ, ನೀರು ಜಾಸ್ತಿ ಆದ್ರೂ ಗಿಡಗಳು ತಡ್ಕೊಳ್ಳಲ್ಲ, ನೀರು ಕಡಿಮೆ ಆದ್ರೂ ಗಿಡಗಳು ತಡ್ಕೊಳ್ಳಲ್ಲ. ಮನುಷ್ಯನೂ ಅಷ್ಟೇ, ಸಸಿನೂ ಅಷ್ಟೇ. ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ತೊಗೊಂಡ್ರೆ ಮಾತ್ರ ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿಬಿಟ್ಟು ಪ್ರಕೃತಿನೂ ನಮಗೆ ಹೇಳಿ. ಇದು ಪೇರಳೆ ಸಸಿ ಹಾಕುವಂಥದ್ದು. ಇದು ಪೇರಳೆ ಹಣ್ಣಿನ ಸಸಿ. ನಮ್ಮ ಮನೆ ಹತ್ರ ಇನ್ನೊಂದು ಹಳೆ ಮನೇಲಿ ನಾವಿದ್ವಲ್ಲ, ಅಲ್ಲಿ ದೊಡ್ಡ ಮರ ಇದೆ ನಮ್ಮದು, ಪೇರಳೆ ಮರ. ಸಖತ್ತು ಸ್ವೀಟ್ ಮಾತ್ರ, ತುಂಬ ಚೆನ್ನಾಗಿ. ಎಷ್ಟು ಅಂದರೆ ಸಣ್ಣ ಸಣ್ಣ ಮಿಡಿ ಕಾಯಿಗಳು ಕೂಡ ಸ್ವೀಟ್ ಆಗಿರ್ತವೆ ಪೇರಳೆ ಹಣ್ಣು, ಅಷ್ಟು ಚೆನ್ನಾಗಿತ್ತು. ಸೊ ನಾವು ತೆಂಗಿನ ಸಸಿ ತೊಗೊಂಬರಕ್ಕಂತ ಹೋದ್ವಲ್ಲ, ಅಲ್ಲಿ ನಿಂಬೆ ಸಸಿ ಮತ್ತು ಪೇರಳೆ ಸಸಿ ಕೂಡ ಇತ್ತು. ಹಾಗಾಗಿ ಎರಡೂ ಕೂಡ ತೊಗೊಂಡು ಬಂದೆ. ನೋಡಿ, ಇದು ಇವಾಗ ಹಚ್ತಾ ಇರೋದು ಪೇರಳೆ ಸಸಿ, ಇಲ್ಲಿದೆ ಅಲ್ವಾ ಇದು ನಿಂಬೆ ಸಸಿ. ಈಗ ನಿಂಬೆ ಸಸಿಯನ್ನು ಕೂಡ ನಾವು ನಮ್ಮದು ಮನೆ ಎಡಗಡೆ ಸೈಡ್ ನಾವು ಹಾಕ್ತೀವಿ. ಫಸ್ಟ್ ಹಾಕಿರೋ ಸಸಿ ತೆಂಗಿನ ಗಿಡ. ಸೊ ಇದು ಬಂದುಬಿಟ್ಟು ನಿಂಬೆ ಗಿಡ, ಅದ್ರ ಪಕ್ಕಕ್ಕೆ ಹಾಕಿದ್ದೀವಿ. ಕೋಲ್ ಕಟ್ಬಿಟ್ಟಿದ್ವಿ, ಯಾಕೆ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಸೊಟ್ಟಿದೆ, ಸ್ಟ್ರೇಟಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳ್ತೀವಿ, ಸಸಿ ಇದ್ದಾಗೆ ಬಗ್ಸಿ ಅಂತ ಒಂದು ಗಾದೆ ಮಾತಿದೆಯಲ್ಲ, ಇದೇ ರೀತಿಯಾಗಿ ಚಿಕ್ಕದಾಗಿಂದನೇ ಹಿಂಗೆ ಹಿಡಿದು ಕಟ್ಟಿದ್ರೆ ಚೆನ್ನಾಗಿ ಬೆಳೆಯುತ್ತೆ. ಅದೇ ರೀತಿಯಾಗಿ ಮಕ್ಕಳು ಕೂಡ ಚಿಕ್ಕದಾಗಿ ಏನು ಸರಿಯಾಗಿ ಹಿಡ್ಕೊಂಡ್ರೆ ಮಕ್ಕಳಿಗೆ ಚೆನ್ನಾಗಿ ಬೆಳೀತಾರೆ. ಇದು ಬಂದುಬಿಟ್ಟು ಪೇರಳೆ ಗಿಡ, ಇದು ಬಂದುಬಿಟ್ಟು ಇನ್ನೊಂದು ತೆಂಗಿನ ಸಸಿ. ಸೊ ಇಷ್ಟು ಗಿಡಗಳನ್ನು ಹಾಕಿ
ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಅವರೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಇದು ತುಂಬ ದೊಡ್ಡದಿತ್ತು, ಒಂದು ಸ್ವಲ್ಪ ಸೈಡಿಗೆ ಸಸಿ ಹಾಕಬೇಕು ಅಂತೇಳಿ ತುಳಸಿ ಗಿಡನ ಫುಲ್ ಒಂದು ಸ್ವಲ್ಪ ಕಟ್ ಮಾಡಿದ್ವಿ, ಹಿಂಗೆಲ್ಲ ಎಳೆದು ಕಟ್ಟಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾಗಿ ನಾವು ಏನೇನು ಗಿಡಗಳನ್ನು ಹಾಕಿದ್ದೀವಿ ಅಂತ ಹೇಳಿಬಿಟ್ಟು ನಮ್ಮ ಚಾನಲ್ನಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಯುತ್ತೆ. ಬಾಯ್ ಫ್ರೆಂಡ್ಸ್.